ಕಾಪಾಡಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಬಗ್ಗೆ ವಿಶ್ವಾಸ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣ ಇದೆ. ನಾನು ಸಂಪೂರ್ಣವಾಗಿ ಎಲ್ಲ ಕಾರಣಗಳಿಗೆ ಹೋಗೋದಿಲ್ಲ. ಒಂದೆರಡು ಉದಾಹರಣೆಗಳನ್ನು ನಾನು ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಮೊದಲನೇದಾಗಿ, ಮೊನ್ನೆ ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೇಟಾ ಪ್ರಕಾರ ಸಂಜೆ 5 ಗಂಟೆಗೆ ಮತದಾನ ಆಗಿದ್ದು 58.22% ಅಧ್ಯಕ್ಷರೇ. ರಾತ್ರಿ 11ವರೆಗೆ ಅದು 65.02% ಆಗುತ್ತೆ. ಫೈನಲ್ ಪರ್ಸೆಂಟೇಜ್ ಬಂದಾಗ 66.05% ಆಗುತ್ತೆ. ಅಂದ್ರೆ ಈ 5 ತಾಸಿನಲ್ಲಿ ಸುಮಾರು 10 ಲಕ್ಷ ಅಡಿಷನಲ್ ವೋಟರ್ಸ್ ಆಗ್ಬಿಡ್ತಾರೆ ಅಧ್ಯಕ್ಷರೇ. ಅದೇ ರೀತಿ ನಿಮ್ಮ ಹರಿಯಾಣ ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ ಚುನಾವಣೆಯಲ್ಲೂ ಕೂಡ ಏನು ಮೊನ್ನೆ ನಡೆದಿತ್ತು, ಅದರಲ್ಲೂ ಕೂಡ ಹರಿಯಾಣನಲ್ಲಿ ಸಡನ್ ಇನ್ಕ್ರೀಸ್ by 6.71% and ಜಮ್ಮುನಲ್ಲಿ 4.01%. ಇದನ್ನ ಪ್ರಶ್ನೆ ಮಾಡಿ ಹಲವಾರು ರಾಜಕೀಯ ಪಕ್ಷಗಳು ಕೂಡ ECI ಅವರಿಗೆ ಕೇಳಿದ್ರು. ಅದರ ಜೊತೆಗೆ ಸಾಕಷ್ಟು ತಜ್ಞರು ಕೂಡ ಮತ್ತೆ NGOs, ಇದು ವೋಟ್ ಫಾರ್ ಡೆಮೋಕ್ರಸಿ ಇರಬಹುದು, ADF ಅವರು ಇರಬಹುದು, ಹಲವಾರು ಸಂಸ್ಥೆಗಳು ಕೂಡ ಇದನ್ನ ECI ಪ್ರಶ್ನೆ ಮಾಡಿದ್ರೆ ECI ಅವರ ಹತ್ರ ಯಾವುದೇ ರೀತಿಯಾದಂತಹ ಉತ್ತರ ಇಲ್ಲ ಅಧ್ಯಕ್ಷ. ಈ ಸಿಟಿಸನ್ ಕಮಿಷನ್ ಆಫ್ ಎಲೆಕ್ಷನ್ಸ್ ಇರಬಹುದು, ವೋಟ್ ಫಾರ್ ಡೆಮೋಕ್ರಸಿ ಇರಬಹುದು, ಹಲವಾರು ಬಾರಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಯಾವುದೇ ಸಮರ್ಪಕವಾದಂತಹ ಉತ್ತರ ಬಂದಿಲ್ಲ ಅಧ್ಯಕ್ಷ. ಮತ್ತೆ ಇತ್ತೀಚೆಗೆ ವಿವಿಪ್ಯಾಟ್ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಸಾಕಷ್ಟು ಸವಿಸ್ತಾರವಾಗಿ ಚರ್ಚೆ ಆಗಿದೆ. 100% ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆದ್ರಿಂದ ನಾವೇನ್ ಮಾಡ್ತಾ ಇದೀವಿ ಅಧ್ಯಕ್ಷರೇ, EVM ಬದಲಾಗಿ ನಮ್ಮ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನ ನಾವು ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೇವೆ. ಅದಕ್ಕೋಸ್ಕರ ನಮ್ಮ ಈ ವಿಧೇಯಕನಲ್ಲಿ ತಿದ್ದುಪಡಿಯನ್ನ ತರಬೇಕಾಗ್ತದೆ. ಯಾಕಂದ್ರೆ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಅಂತ ನಾವು ಹೇಳಿದ್ವಿ ನಮ್ಮ ಆಕ್ಟ್ ನಲ್ಲಿ. ಸೊ ಈಗ ಅದರ ಬದಲಾಗಿ ನಾವು ಬ್ಯಾಲೆಟ್ ಪೇಪರ್ ಅನ್ನ ತರುವ ನಿಟ್ಟಿನಲ್ಲಿ ಈ ವಿಧೇಯಕನ ನಾವು ತಂದಿದ್ದೇವೆ. ಸುಮಾರು 6 ಬದಲಾವಣೆಗಳಿವೆ ಇದರಲ್ಲಿ. ಸೆಕ್ಷನ್ 2ರಲ್ಲಿ ನಾವು ಒಂದು ಕ್ಲಾಸ್ ಅನ್ನ ಇನ್ಸರ್ಟ್ ಮಾಡ್ತಾ ಇದೀವಿ. ಇನ್ಸರ್ಷನ್ ಆಫ್ 2A. ಇದರಲ್ಲಿ ಬ್ಯಾಲೆಟ್ ಬಾಕ್ಸ್ ಮತ್ತೆ ಬ್ಯಾಲೆಟ್ ಪೇಪರ್ ಅನ್ನ ಡೆಫಿನಿಷನ್ ಅನ್ನ ನಾವು ಕೊಟ್ಟಿದ್ದೇವೆ. ಸೆಕ್ಷನ್ 7 ಆಫ್ ಗ್ರಾಮ ಪಂಚಾಯತ್, ಸೆಕ್ಷನ್ 130 ಆಫ್ ತಾಲೂಕ್ ಪಂಚಾಯತ್ ಅಂಡ್ ಸೆಕ್ಷನ್ 169 ಆಫ್ ಜಿಲ್ಲಾ ಪಂಚಾಯತ್ ನಲ್ಲಿ ಯಾವ ಸೆಕ್ಷನ್ ನಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಇತ್ತು ಮತ್ತೆ ಅದರ ಎಕ್ಸ್ಪ್ಲನೇಷನ್ ಇತ್ತು, ಅದನ್ನ ಡಿಲೀಟ್ ಮಾಡ್ತಾ ಇದೀವಿ ಅಧ್ಯಕ್ಷರೇ. ಮತ್ತೆ ಸೆಕ್ಷನ್ 165 ನಲ್ಲಿ ಹಿಂದೆ ಎಲೆಕ್ಟ್ರಾಲ್ ರೋಲು ಪಾರ್ಲಿಮೆಂಟ್ ನಲ್ಲಿ ಅಥವಾ ಎಲೆಕ್ಷನ್ ಇದು ನಮ್ಮ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಏನಿದೆ ಆ ಎಲೆಕ್ಟ್ರಾಲ್ ರೋಲ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಆದ್ರೆ ಈಗ ಗ್ರಾಮ ಪಂಚಾಯತಿಗೆ ಮತ್ತೆ ನಮ್ಮ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಗೆ ಎಲ್ಲ ಸೇರಿ ಎಲೆಕ್ಟ್ರಾಲ್ ರೋಲು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅವರು ಪ್ರಿಪೇರ್ ಮಾಡ್ತಾರೆ ಅಧ್ಯಕ್ಷರೇ. ಇಟ್ ವಿಲ್ ಬಿ ಕ್ಲೋಸ್ ಟು ದ ಕರೆಂಟ್ ಎಲೆಕ್ಟ್ರಾಲ್ ರೋಲ್ ದಟ್ ಇಸ್ ಆಲ್ರೆಡಿ ಅವೈಲೇಬಲ್. ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿಬಿಟ್ಟು ಪಂಚಾಯತಿಗೆ ಒಂದು ಎಲೆಕ್ಟ್ರಾಲ್ ರೋಲ್ ಅನ್ನ ನಾವು ಕೊಡ್ತಾ ಇದೀವಿ ಅಧ್ಯಕ್ಷ. ಸೊ ಈ ಎಲ್ಲ 6ರಲ್ಲಿ ಒಂದು ಇನ್ಸರ್ಷನ್ ಕ್ಲಾಸ್ ಇದೆ ಆಫ್ ದ ಡೆಫಿನಿಷನ್ ಆಫ್ ಬ್ಯಾಲೆಟ್ ಪೇಪರ್ ಅಂಡ್ ಬ್ಯಾಲೆಟ್ ಬಾಕ್ಸಸ್, 3 ಡಿಲೀಷನ್ ಆಫ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ಅಂಡ್ ರೀಪ್ಲೇಸಿಂಗ್ ದೋಸ್ ವರ್ಡ್ಸ್ ವಿತ್ ಬ್ಯಾಲೆಟ್ ಪೇಪರ್ಸ್ ಇದೆ ಅಧ್ಯಕ್ಷರೇ. ಮತ್ತೆ ಹೊಸ ಎಲೆಕ್ಟ್ರಾಲ್ ರೋಲ್ ಅನ್ನ ನಾವು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ವಿಧೇಯಕನಲ್ಲಿ ನಾವು ಕೊಡ್ತಾ ಇದೀವಿ ಅಧ್ಯಕ್ಷರೇ. ಮತ್ತೆ ಬಹಳಷ್ಟು ಜನ ಕೇಳಬಹುದು ಇದು ಯಾಕೆ ಮತ್ತೆ ಹಿಂದೆ ಹೋಗ್ತಾ ಇದ್ದೀರಾ ಅಂತ. ಆದ್ರೆ ನಮಗೆ ಸಮರ್ಪಕವಾದಂತ ಉತ್ತರ ECI ಇಂದ ಸಿಗ್ಲಾರ್ದ ಕಾರಣ ಅನಿವಾರ್ಯ ಆಗಿದೆ. ಕೇಳ್ಬಿಡಿ,
ಅರುಣಾಚಲ್ ಪ್ರದೇಶದಲ್ಲಿ ಕೂಡ ಪಂಚಾಯತ್ ಚುನಾವಣೆ ಬ್ಯಾಲೆಟ್ ಪೇಪರ್ನಲ್ಲಿ, ಅಸ್ಸಾಂನಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಆಗುತ್ತೆ, ಬಿಹಾರ್ನಲ್ಲಿ, ಮತ್ತೆ ಛತ್ತೀಸ್ಗಢನಲ್ಲಿ, ಗೋವಾನಲ್ಲಿ, ನಿಮ್ಮ ಹಿಮಾಚಲ್ ಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್, ಇಲ್ಲೆಲ್ಲ ಕೂಡ ಬ್ಯಾಲೆಟ್ ಪೇಪರ್ನಲ್ಲೇ ಇದೆ ಅಧ್ಯಕ್ಷರೇ. ಸಾಕಷ್ಟು ಚರ್ಚೆ ಮಾಡಬಹುದು ಇದ್ರ ಬಗ್ಗೆ. ಆದರೆ ನನ್ನ ಮನವಿ ಏನಪ್ಪಾ ಅಂದ್ರೆ, ಇದು ಇನ್ ಇಂಟ್ರೆಸ್ಟ್ ಆಫ್ ಪ್ರಿಸರ್ವಿಂಗ್ democratic processes and more importantly the secrecy of ballot paper which has been enhanced in various Supreme Court judgments, ಇದನ್ನ ನಾವು ತಂದಿದ್ದೀವಿ ಅಧ್ಯಕ್ಷರೇ. ಇದನ್ನ ಪಾಸ್ ಮಾಡಿಕೊಡ್ಬೇಕು ಅಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಏನಾದರೂ ಕ್ಲಾರಿಫಿಕೇಶನ್ಸ್ ಇದ್ರೆ ಕೊಡ್ತೀನಿ. ಪ್ರತಿಪಕ್ಷ ನಾಯಕ ಕ್ಲಾರಿಫಿಕೇಶನ್ ಅಲ್ಲ ಇರೋದೇ ಎಲ್ಲ ಅದು